ಫೈಲ್. ಅಖಿಲ, ತುಂಬಾ ಡೀಟೇಲ್ ಆಗಿ ಚೆಕ್ ಮಾಡೋದಿದೆಯಲ್ವಾ? ನಾನು ಮಾಡ್ತೀನಿ, ನಿನ್ ರೆಸ್ಟ್ ತಗೋ. ಇಲ್ಲ ರಘು, ಇದನ್ನ ಕೂಲಂಕುಷವಾಗಿ ಪರಿಶೀಲಿಸೋವರೆಗೂ ನನ್ನ ಮನಸ್ಸಿಗೆ ಸಮಾಧಾನ ಇರಲ್ಲ. ಇದು ನಮ್ಮ ಡ್ರೀಮ್ ಪ್ರಾಜೆಕ್ಟ್. ಇದರಲ್ಲಿ ಯಾವ ಸಣ್ಣ ಪುಟ್ಟ ತಪ್ಪುಗಳು ನಡೀಬಾರ್ದು. ಅಖಿಲಾಂಡೇಶ್ವರಿ ಅವರು ಹ್ಯಾಂಡಲ್ ಮಾಡ್ತಿರೋ ಪ್ರಾಜೆಕ್ಟ್ ಅಂದ್ಮೇಲೆ ಅದ್ರಲ್ಲಿ ತಪ್ಪಾಗಕ್ಕೆ ಸಾಧ್ಯನೇ ಇಲ್ಲ. ಅಲ್ಲ ಅಖಿಲ, ಈ ಜವಾಬ್ದಾರಿ ಎಲ್ಲ ಆದಿತ್ಯನ್ ಕೊಟ್ಟು ನೀನು ಆರಾಮಾಗಿರ್ಬೋದಲ್ಲ. ಅವನ್ ಸದ್ಯದ ಪರಿಸ್ಥಿತಿ ನಿಮಗೆ ಗೊತ್ತಿದೆಯಲ್ಲ ರಘು. ಗೊತ್ತಿದ್ದು ಇದನ್ನ ಅವನಿಗೆ ಹೇಗೆ ವಹಿಸೋದು? ಹೇಗಾದರೂ ಅಮ್ಮನ ಹತ್ರ ಮದುವೆ ಬಗ್ಗೆ ಮಾತಾಡಬೇಕು. ಅನುಷ್ಕಾನ ಕಾಯಿಸಿದ್ ಸಾಕು. ಮದುವೆನ ಪ್ರೇಪೋನ್ ಮಾಡೋದಕ್ಕೆ ಹೇಳ್ಬಿಡ್ತೀನಿ. ಓ, ಆದಿತ್ಯನೇ ಬಂದ ನೋಡು. ಕೂತ್ಕೊಳಪ್ಪ. ನಿನ್ ಬಗ್ಗೆನೇ ಮಾತಾಡ್ತಿದ್ವಪ್ಪ. ಏನಂತಪ್ಪ? ಆದಿತ್ಯ, ಇದು ನಿಮ್ಮ ಅಮ್ಮನ ಡ್ರೀಮ್ ಪ್ರಾಜೆಕ್ಟ್. ಇದನ್ನ ನೀನೇ ಲೀಡ್ ಮಾಡಬೇಕು, ಆಗುತ್ತಲ್ವಾ? ಆಗದೆ ಏನಪ್ಪ, ಅಮ್ಮ ಒಂದು ಪ್ರಾಜೆಕ್ಟಿಗೆ ಕೈ ಹಾಕಿದ್ದಾರೆ ಅಂದ್ರೆ ಅದನ್ನ ನೀವು ಹೇಳ್ದೆ ಇದ್ರು ನಾನೇ ಲೀಡ್ ಮಾಡ್ತೀನಿ. ಕೊಡಿಮ್ಮ. ನ್ಯೂ ಇಯರ್ ರೆಸಲ್ಯೂಷನ್ಸ್ ಏನು ನಿಂದು? ಲೈಫ್ ಹೆಂಗ್ ಕರ್ಕೊಂಡು ಹೋಗುತ್ತೋ ಹಾಗೆ ಹೋಗ್ತಾ ಇರೋದು ಅಷ್ಟೇ. ಆದಿ, ಬೇರೆ ಏನಾದ್ರೂ ಹೇಳ್ಬೇಕು ಅಂತ ಬಂದ್ಯಾಪ್ಪ? ಏನಿಲ್ಲ ಅಮ್ಮ. ರಘು, ಈ ಪ್ರಾಜೆಕ್ಟ್ ಶುರು ಮಾಡೋದಕ್ಕೆ ಒಂದು ಒಳ್ಳೆ ದಿನ ಗೊತ್ತು ಮಾಡಬೇಕು. ನೀವು ಮಾಡ್ತೀರಲ್ಲ? ಹಾಗಿಲ್ಲ, ನಾನೇ ಮಾಡ್ತೀನಿ. ಸಂಕ್ರಾಂತಿ ಹಬ್ಬನೇ ಇದೆಯಲ್ಲ, ಇದಕ್ಕಿಂತ ಒಳ್ಳೆ ದಿನ ಬೇಕಾ ಅಮ್ಮ? ಕರೆಕ್ಟ್. ಸೂಪರ್ ಪಾರ್ವತಿ. ಅಮ್ಮ, ಅವತ್ತೇ ಸ್ಟಾರ್ಟ್ ಮಾಡೋಣ, ಏನಂತೀರಾ? ಆಗ್ಬಹುದು ಆದಿ. ಅಮ್ಮಮ್ಮ, ಅವಳಲ್ಲಿ ಹೋಗಿ ಏನ್ ಎಡ್ವರ್ಟ್ ಮಾಡ್ಕೋತಾಳೋ ಏನೋ. ಓ ಬೇಬಿ, ಬೇಬಿ ನೀನು ಅಲ್ಲಿಗೆ ಹೋಗ್ತೀಯಾ? ನೋ ಅಮ್ಮಮ್ಮ, ನಾನು ಅಲ್ಲಿ ಯಾಕೆ ಬಂದೆ ಅಂತ ರಿಷಿ ಕೇಳಿದ್ರೆ ನಾನು ಏನ್ ಹೇಳಿ? ಅವನ್ ಮುಂದೆ ಮತ್ತೆ ಮತ್ತೆ ನಂಬಿಕೆ ಕಳ್ಕೊಳಕ್ಕೆ ನಂಗೆ ಇಷ್ಟ ಇಲ್ಲ. ಬೇಬಿ, ಅಮ್ಮಿ ರಿಷಿ ವಾಪಸ್ ಬಂದ್ಬಿಟ್ರು. ಓ ಮೈ ಗಾಡ್, ಥ್ಯಾಂಕ್ ಗಾಡ್ ಅಮ್ಮಮ್ಮ. ಬನ್ನಿ ಹೋಗ. ರಿಷಿ, ಕಮಲಿ ಬನ್ನಿ. ಏನಜ್ಜಿ ಅವಸರವಾಗಿ ಬರಕ್ ಹೇಳಿದ್ರಿ, ಏನಾಯ್ತು? ಒಂದು ಮುಖ್ಯವಾದ ಪ್ರಾಜೆಕ್ಟ್ ಬಗ್ಗೆ ಮಾತಾಡೋದಕ್ಕೆ ನಿನ್ನ ಕರೆಸಿದ್ದು ರಿಷಿ. ರಿಷಿ, ಅವತ್ತು ಮಾರಾಪುರದ ಪ್ರಾಜೆಕ್ಟ್ ಬಗ್ಗೆ ನಿನ್ನ ಹತ್ರ ಹೇಳಿದ್ನಲ್ಲ, ನೆನ್ಪಿದ್ಯಾ? ಹಾ ಅಜ್ಜಿ, ನೆನ್ಪಿದೆ. ಹಾಗೆ ನಾನು ಅಲ್ಲಿ ಇನ್ನೊಂದು ಜಾಗ ನೋಡಿದ್ದೀನಿ. ಅಲ್ಲಿ ಆಶ್ರಮ ಕಟ್ಟಬೇಕು ಅಂತ ಪ್ಲಾನ್ ಮಾಡಿದ್ದೀನಿ.
ನೂರಾರು ಜನ ಬಡವರಿಗೆ, ಅನಾಥರಿಗೆ ಆ ಆಶ್ರಮ ನೆರಳಾಗ್ಬೇಕು ಅನ್ನೋದೇ ಇವರ ನನ್ನ ಆಸೆ. ತುಂಬಾ ದಿವಸದಿಂದ ಇದ್ರ ಬಗ್ಗೆ ಯೋಚನೆ ಮಾಡ್ತಾನೆ ಇದ್ವಿ. ಅದ್ರ ಒಂದಲ್ಲ ಒಂದು ಅಡ್ಡಿ ಆತಂಕ ಬರ್ತಾನೆ ಇತ್ತು. ಈಗ ಹೆಂಗೋ ಹಬ್ಬ ಬರ್ತಾ ಇದೆಯಲ್ಲ, ಇದಕ್ಕಿಂತ ಒಳ್ಳೆ ಟೈಮ್ ಬೇಕಾ? ಅದಕ್ಕೆ ತಕ್ಷಣ ಶುರು ಮಾಡಬೇಡ ಅಂತ ಡಿಸೈಡ್ ಮಾಡೇ ಬಿಟ್ವಿ. ಆಶ್ರಮ ಕಟ್ಟೋಕೆ ಇಷ್ಟೊಂದು ಅರ್ಜೆಂಟ್ ಏನ್ರೋ? ಅನಾಥ ಮಕ್ಳಿಗೆ ಸಹಾಯ ಮಾಡ್ತಾರಂತೆ, ಆ ದುಡ್ಡನ್ನ ನಂಗಾದ್ರೂ ಕೊಟ್ರೆ? ಏನ್ ಕಮಲಿ, ನೀನೇನ್ ಹೇಳ್ತೀಯ ಇದ್ರ ಬಗ್ಗೆ? ನಾನೇನ್ ಹೇಳಿ ಅಜ್ಜಿ, ನೀವ್ ಹೇಗೆ ಹೇಳ್ತಿರೋ ಹಾಗೆ. ಇದೇನ್ ಬೇಬಿ, ಈ ಮುದುಕಿ ಆಸ್ತಿ ಕೊರಗಿಸೋದಕ್ಕೆ ಏನೇನೋ ಪ್ಲಾನ್ ಮಾಡ್ತಿದ್ದಾಳೆ. ಅಯ್ಯೋ ಅಮ್ಮಮ್ಮ, ಅದೆಲ್ಲ ಹಾಳಾಗೋಗ್ಲಿ. ಇವಳು ಏನು ಎಡ್ವರ್ಟ್ ಮಾಡ್ದೆ ವಾಪಸ್ ಬಂದ್ಲಲ್ಲ, ಅಷ್ಟೇ ಸಾಕು ನನಗೆ. ಒಳ್ಳೇದಾಯ್ತಲ್ಲ, ಎಲ್ರು ಅಲ್ಲಿಗೆ ಹೋಗಿ ಸಂಕ್ರಾಂತಿ ಆಚರಿಸಬಹುದು. ಅದೇನೆ ರಿಷಿ, ಹಬ್ಬದ ದಿವಸನೇ ಭೂಮಿ ಪೂಜೆ ಮಾಡೋಣ ಅಂತ. ಹೇ ಸೂಪರ್ ಅಜ್ಜಿ. ಅದಕ್ಕೆ ಇವತ್ತು ಆ ಪ್ರಾಜೆಕ್ಟ್ ಪ್ಲಾನಿಂಗು ಡಾಕ್ಯುಮೆಂಟೇಶನ್ ಮಾಡ್ತಾ ಇರೋ ಬ್ರೋಕರು ಮನೆಗೆ ಬರ್ತಾ ಇದ್ದಾರೆ. ನಮ್ಮ ಮನೆ ಪರಿಸ್ಥಿತಿ ನಿನಗೆ ಗೊತ್ತಿದೆ ಅಲ್ವಾ? ನೀನು ಜೊತೆ ಇದ್ರೆ ವಾಸಿ ಅಂತ ಅನ್ನಿಸ್ತು, ಅದಕ್ಕೆ ನಿನಗೆ ಬರಕ್ ಹೇಳಿದ್ವಿ. ಅರೆ ತೊಂದ್ರೆನೇ ಇಲ್ಲ ತಾತ, ಇದಕ್ಕಿಂತ ಮುಖ್ಯವಾಗಿರೋ ವಿಷಯ ಬೇರೆ ಏನಿದೆ? ಅವೇಟ್ ಋಷಿ, ನಾನೇ ಹೋಗಿ ನೋಡ್ತೀನಿ. ಬ್ರೋಕರೇ ಇರ್ಬೇಕು ಅನ್ಸತ್ತೆ. ನಮಸ್ಕಾರ, ನಮಸ್ತೆ. ನಾನು ಗೋಪಾಲಯ್ಯ ಅಂತ, ಲ್ಯಾಂಡ್ ಬ್ರೋಕರ್. ಓ, ಒಳಗ್ ಬನ್ನಿ. ಸಂಕ್ರಾಂತಿನೇ ಒಳ್ಳೆ ದಿವಸ. ಅವತ್ತಿನ ದಿನಾನೇ ನಾವೆಲ್ಲ ಹೋಗಿ ಅಲ್ಲಿ ಭೂಮಿ ಪೂಜೆ ಮಾಡೋಣ ಅಂತ ಇದ್ದೀವಿ. ಹಬ್ಬದ ದಿನಾನು ನೆಮ್ಮದಿಯಾಗಿರಕ್ ಬಿಡಲ್ವೇನ್ರು? ಅದೆಲ್ಲ ಹೋಗಿ ಪೂಜೆ ಮಾಡ್ಬೇಕಾ? ಇಲ್ಲೇ ಮಾಡಿದ್ರಾಗಲ್ವಾ? ಆದರೆ ಅದು ಅನ್ಪೂರ್ಣ, ನಮ್ಮಲ್ಲಿ ಎಷ್ಟೋ ಒಳ್ಳೆ ವಿಷಯಗಳು ಸಂಕ್ರಾಂತಿ ದಿವಸನೇ ನಡೆದಿರೋದಲ್ವಾ? ಹಾಗೆ ಇದು ನಡೆದೋಗ್ಲಿ. ಹೌದು ರೀ. ಗೋಪಾಲ್ ಅವರೇ, ರಿಷಿಗೂ ಆ ಪೇಪರ್ಸ್ ಎಲ್ಲ ತೋರಿಸಿ. ಸರ್, ಏನ್ ಯೋಚನೆ ಮಾಡ್ತಿದ್ದೀರಾ? ಕೊಡಿ. ವಾವ್ ಅಜ್ಜಿ, ಪ್ಲಾನಿಂಗ್ ಅಂದ್ರೆ ಪ್ಲಾನಿಂಗ್ ಸಖತ್ತಾಗಿದೆ. ಕಮಲಿ ಅವರ, ನೀವೊಂದ್ಸಲಿ ನೋಡಿ. ಇದು ಮನೆ ಕಟ್ಟೋ ಪ್ಲಾನಿಂಗಾ? ಮನೆ ಅಲ್ಲ ಕಂದ, ಆಶ್ರಮ. ಹಾ, ಆಶ್ರಮ. ನಾವ್ ಕಳ್ತನ ಮಾಡೋಕೆ ಮೊದ್ಲು ಹಾಕೋ ಡೀಲಿಂಗ್ ಪ್ಲಾನ್ ಇದ್ದಂಗಿದೆಯಲ್ಲ ಗುರು. ಕಮಲಿ, ಹೇಗಿದೆ? ಓ ಸೂಪರ್, ಸಖತ್ತಾಗಿದೆ. ರಿಜಿಸ್ಟ್ರೇಷನ್ ಎಲ್ಲ ಯಾವಾಗ ಮಾಡ್ಕೊಡ್ತೀರಿ? ಅದನ್ನೇ ಆಗ್ಲಿಂದ ಹೇಳಲು ಟ್ರೈ ಮಾಡ್ತಾ ಇದ್ದೀನಿ. ಒಂದು ಸಣ್ಣ ಸಮಸ್ಯೆ ಆಗ್ಬಿಟ್ಟಿದೆ ಮೇಡಮ್. ಏನ್ ಸಮಸ್ಯೆ? ಅದು ನಮ್ಮ ಕಡೆಯಲ್ಲಿ ಆಗಿರೋ ಮಿಸ್ಟೇಕು, ದಯವಿಟ್ಟು ಕ್ಷಮಿಸ್ಬಿಡಿ. ಈಗಾಗಲೇ ಈ ಸೈಟು ಇನ್ನೊಬ್ರು ತಗೊಂಡಿದ್ದಾರೆ. ಅವ್ರ ಡಾಕ್ಯುಮೆಂಟ್ಸು ಈಗಾಗಲೇ ಪ್ರೊಸೀಡ್ ಆಗ್ತಾ ಇದೆ. ಏನ್ ಹೇಳ್ತಾ ಇದ್ದೀರಾ? ನಾವು ನೋಡಿ ತಗೊಂಡಿರೋ ಜಾಗನ ಇನ್ನೊಬ್ಬರಿಗೆ ಹೇಗ್ ಮಾರಿದ್ರಿ? ನೀವು ಕೋಟ್ ಮಾಡಿದ್ದು 80 ಕೋಟಿ, ಅವ್ರು ಕೋಟ್ ಮಾಡಿದ್ದು 85 ಕೋಟಿ. ಅದರಿಂದ ದುಡ್ಡಿಗೋಸ್ಕರ ಪ್ರಾಮಾಣಿಕತನ ಮಾರ್ಕೋತೀರಾ?
ಮೊದ್ಲು ಕೋಟ್ ಮಾಡಿದ್ದು ಯಾರು? ನಾವಾ ಅವ್ರ? ಓಯ್ ಬಾಯ್ ಬಿಡಲೇ, ಏನ್ ಮುಕ್ತಾ ಇದ್ಯಾ? ನೀವೇ ಮೊದಲು ಕೋಟ್ ಮಾಡಿದ್ದು. ಮತ್ತೆ ಮತ್ತಿನೇನ್ ಕಿರಿಕ್ ನಿಂದು? ನಿಂಗೆ ಕಮಲಿ ಅವರೇ, ನೀವು ಸುಮ್ನಿರಿ ಮೇಷ್ಟ್ರೆ. ಈ ನನ್ ಮಕ್ಳಿಗೆಲ್ಲ 4 ಕತ್ಕದ್ರೇನೆ ಗೊತ್ತಾಗದ್ದು. ಲೇ, ಡೀಲಿಂಗ್ ಅಂದ್ರೆ ಹೆಂಗಿರ್ಬೇಕು ಅಂತ ಗೊತ್ತೇನ ನಿಮ್ಗೆ? ಮಾತ್ ಕೊಟ್ರೆ ಪ್ರಾಣ ಕೊಟ್ಟಂಗೆ. ಒಂದು ಸಲ ಡೀಲಿಂಗ್ ಒಪ್ಕೊಂಡ್ಮೇಲೆ ನಮ್ ಜೀವ ಹೋದ್ರು ಮುಗಿಸ್ಕೊಡ್ಬೇಕು. ಮುಖ್ಯವಾಗಿ ಮೋಸ ಮಾಡಬಾರ್ದು, ನಿಯತ್ತನ್ನದಿರ್ಬೇಕು. ಒಂದ್ ಗುಣನಾದ್ರೂ ಇದ್ಯಾ ನಿಂಗೆ? ಕಮಲಿ, ಎಷ್ಟು ಕರೆಕ್ಟ್ ಆಗಿ ಹೇಳ್ದಿಯಮ್ಮ. ಎಲ್ಲ ನಮ್ಮ ಅಜ್ಜಿ ಹೇಳ್ಕೊಟ್ಟಿರೋದು. ಅಜ್ಜಿನ? ಹ್ಞೂ, ನಮ್ಮಜ್ಜಿನೇ. ಅನ್ಪೂರ್ಣಮ್ಮ ಅಜ್ಜಿ ನಡ್ಕೊಳ್ಳೋದನ್ನ ನೋಡಿ ನಾನ್ ಕಲ್ತ್ಕೊಂಡಿದ್ದೀನಿ. ಅದನ್ನೇ ಹೇಳ್ದೆ. ಕಮಲಿ, ನೀನ್ ಏನು ಮಾತಾಡ್ಬೇಡ, ಇದು ದೊಡ್ಡವ್ರ ವಿಚಾರ, ನೀನ್ ಸುಮ್ನಿರು. ಏಯ್, ನಾನೇನ್ ಚಿಕ್ಕವಳ? ಲೇ ಬ್ರೋಕರು, ನಮ್ಮ ಅಜ್ಜಿಗೆ ಏನಾರು ಬೇಜಾರ್ ಮಾಡ್ದೋ ನಾನಂತೂ ಸುಮ್ನಿರಲ್ಲ. ಅಜ್ಜಿ, ಯು ಡೋಂಟ್ ವರಿ. ಮುಚ್ಕೊಂಡು ನಮ್ಮ ಅಜ್ಜಿ ಡೀಲ್ನ ನಮ್ಮ ಅಜ್ಜಿಗೆ ಮಾಡ್ಕೊಡು. ಇಲ್ಲ ಅಂದ್ರೆ ಈ ಮನೆ ಬಿಟ್ಟು ಹೋಗಲ್ಲ ನೀನು. ಎದುರು ಪಾರ್ಟಿಯವರು ತುಂಬಾ ದೊಡ್ಡವರು ಮೇಡಮ್. ಅವ್ರಿಗಿಲ್ಲ ಅಂದ್ರೆ ನಮ್ ಕುತ್ತಿಗೆಗೆ ಬರುತ್ತೆ. ಅಯ್ಯ ನಿನ್ನಲ್ಲೇ, ಅವ್ರು ದೊಡ್ಡವರಾದ್ರೆ ನಮ್ಮ ಅಜ್ಜಿ ಏನೋ ದೊಡ್ಡವ್ರಿಗಿಂತ ದೊಡ್ಡವರು. ಅನ್ಪೂರ್ಣಮ್ಮ ನೋಡು, ಹೆಸರನ್ನ ಎಷ್ಟು ದೊಡ್ಡದಾಗಿದೆ. ಹೋಗು, ಇನ್ನೊಂದ್ ಪಾರ್ಟಿಯವ್ರಿಗೆ ಹೋಗಿ ಹೇಳು. ನೋಡಿ, ನಾವೀಗ ಪ್ಲಾನ್ ಚೇಂಜ್ ಮಾಡ್ಕೊಳ್ಳೋದಕ್ಕಾಗಲ್ಲ. ನಾವು ಭೂಮಿ ಪೂಜೆ ಮಾಡಬೇಕು ಅನ್ಕೊಂಡಿದೀವಿ. ನಾವು ಹೊರಡ್ತಾ ಇದೀವಿ ಅಲ್ಲಿಗೆ, ಅಷ್ಟೇ. ಇಲ್ಲಿವರೆಗೂ ಮಹಾಜನ ಮನೆತನ ಒಂದು ಪ್ರಾಪರ್ಟಿನೂ ಕೈ ಬಿಟ್ಟಿಲ್ಲ. ಈ ಸಲನು ಬಿಡೋದಿಲ್ಲ. ಹೌದು, ಒಂದ್ ಕೈ ನೋಡೇ ಬಿಡ್ತೀವಿ. ಸರಿ ಮೇಡಮ್, ನಾನು ಒಂದ್ಸಲಿ ಅವ್ರ ಜೊತೆ ಮಾತಾಡಿ ನೋಡ್ತೀನಿ. ಸರಿ ಮೇಡಮ್, ನಾನು ಬರ್ತೀನಿ. ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂದ್ರೆ ಏನ್ರಿ ಅರ್ಥ? ಅವತ್ತು ನಮ್ಮ ಹತ್ರ ಸೈನ್ ಮಾಡಿಸ್ಕೋಬೇಕಾದ್ರೆ ಏನ್ ಹೇಳಿದ್ರಿ ನೀವು? ಹಾಗೆ ಹೇಳಿದ್ದೆ ಸರ್, ಆದ್ರೆ ಹಿಂಗಾಗತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ಅದು ನಮ್ ತಪ್ಪ. ಕೊಟ್ಟಿರೋ ಮಾತಿಗೆ ಕರೆಕ್ಟಾಗಿ ನಡ್ಕೋಬೇಕಾಗಿರೋದು ನಿಮ್ ಜವಾಬ್ದಾರಿ. ನೋಡಿ, ಇದು ನಮ್ಮ ಅಮ್ಮನ ಡ್ರೀಮ್ ಪ್ರಾಜೆಕ್ಟ್. ನೀವು ಅದೇನ್ ಮಾಡ್ತಿರೋ ನಮಗೆ ಗೊತ್ತಿಲ್ಲ. ಆ ಜಾಗ ನಮಗೆ ಆಗ್ಬೇಕು. ಮೇಡಮ್, ನೀವಾದ್ರೂ ಸ್ವಲ್ಪ ಅತಿಯಾದ ದುಡ್ಡಿನ ಆಸೆ ಇರೋರ್ ಮುಂದೆ ಮುಖ ಕೊಟ್ಟು ಮಾತಾಡೋಳಲ್ಲ ಈ ಅಖಿಲಾಂಡೇಶ್ವರಿ. ನೀವಿಲ್ಲಿಂದ ಹೋಗಬಹುದು. ಮೇಡಮ್, ಹೋಗಿ ಅಂದೆ. ಆದಿ, ಅಮ್ಮ, ಇವ್ರದೇನ್ ಮಾಡ್ತಾರೋ ಗೊತ್ತಿಲ್ಲ. ಆ ಜಾಗ ನಮ್ಗೆ ಆಗ್ಬೇಕು. ಒಳ್ಳೆ ಕಾರ್ಯ ಮಾಡಕ್ ಹೊರಟಾಗ ವಿಘ್ನಗಳು 108 ಇರ್ತವೆ. ಮುನ್ನುಗ್ಗಿ ನಡೀತಾ ಇರ್ಬೇಕು ಅಷ್ಟೇ. ಸರಿಮಾ, ಅದನ್ನ ನಾನು ನೋಡ್ಕೋತೀನಿ. ನೋಡ್ರಿ, ನಮ್ ಪ್ಲಾನ್ಸ್ ಎಲ್ಲ ಮಾಡಾಗಿದೆ. ಯಾವುದೇ ಕಾರಣಕ್ಕೂ ನಮ್ ನಿರ್ಧಾರ ಬದಲಾಯಿಸೋ ಮಾತೇ ಇಲ್ಲ. ನೀವೇನು ಹೊರಡಿ, ಮುಂದೆ ಆಗ್ಬೇಕಾದ್ರೆ ನಾನು ನೋಡಿ. ಸರ್, ಅವ್ರು ಬಿಟ್ಕೊಡಕ್ಕೆ ರೆಡಿ ಇಲ್ಲ ಸರ್. ಇದೇ ಮಾತನ್ನ ಅವ್ರ ಮುಂದೆ ಹೋಗಿ ಹೇಳಿ. ಹೋಗಿ.
ಎಲ್ಲರೂ ಬೇಗ ರೆಡಿಯಾಗಿ ಹೊರಡೋಣ. ಅಜ್ಜಿ, ಡೋಂಟ್ ಯು ಥಿಂಕ್ ನಾವು ಸ್ವಲ್ಪ ಅವಸರ ಮಾಡ್ತಿದ್ದೀವಿ ಅಂತ? ಏನ್ ಅವಸರ? ಅದು ಪ್ರಾಬ್ಲಮ್ನ ಸಾಲ್ವ್ ಮಾಡ್ಬಿಟ್ಟು ಹೊರಟಿದ್ರೆ ಬೆಟರ್ ಅನ್ಸುತ್ತೆ. ಈಗ ಇನ್ನೂ ಆ ಲ್ಯಾಂಡ್ ನಮ್ ಕೈಗೆ ಸಿಗುತ್ತೋ ಇಲ್ಲೋ ಅನ್ನೋದು ಡೌಟ್ ಅಲ್ಲಿದೆ. ಓಯ್, ಯಾವನ್ ಹೇಳಿ ಡೌಟ್ ಅಲ್ಲಿದೆ ಅಂತ? ಇವಾಗ ನಾವ್ ಆ ಬ್ರೋಕರ್ ಕೊಟ್ಟಿರೋ ಮಾಂಜಾಗೆ ಆ ಸೈಟ್ ನಮ್ಗೆ ಆಗೋದು. ಅಜ್ಜಿ ಯಾರು? ಅದೇ ಬ್ರೋಕರ್. ನಾನು ಮಾತಾಡ್ಲಾ? ಬೇಡ ರಿಷಿ, ನಾನೇ ಮಾತಾಡ್ತೇನೆ. ಹೇಳಿ ಗೋಪಾಲ್. ಮೇಡಮ್, ಈಗ ಅವರು ಕೇಳ್ತಾ ಇಲ್ಲ, ನೀವು ಕೇಳ್ತಾ ಇಲ್ಲ. ನಿಮ್ ದುಡ್ಡನ್ ಬೇಕಾದ್ರೆ ವಾಪಸ್ ನಾನು. ನಾವ್ ಹೇಳಿದ ಕೆಲ್ಸ ಆಯ್ತಾ ಇಲ್ವಾ? ಅದು ಕೇಳಿದಕ್ಕೆ ಮೊದ್ಲು ಉತ್ತರ ಕೊಡಿ. ಇಲ್ಲ ಮೇಡಮ್, ಇಲ್ಲ. ನಾವಲ್ಲಿಗೆ ಹೊರಡ್ತಾ ಇದ್ದೀವಿ. ಹಬ್ಬದ ದಿನ ಭೂಮಿ ಪೂಜೆ ಮಾಡ್ತಾ ಇದ್ದೀವಿ. ಅಷ್ಟೇ. ಎಲ್ಲರೂ ಬೇಗ ರೆಡಿಯಾಗಿ ಹೊರಡೋಣ. ಈ ಮುದುಕಿಗೆ ಇಷ್ಟು ವಯಸ್ಸಾದ್ರೂ ಯುದ್ಧ ಮಾಡೋ ಹುಮ್ಮಸ್ ಮಾತ್ರ ಕುಂದಿಲ್ಲ ಬೇಬಿ. ಏನೋ ಗೊತ್ತಿಲ್ಲದೆ ಬ್ಲೈಂಡ್ ಆಗಿ ಅಲ್ಲಿ ಹೋಗ್ತಾ ಇದೀವಿ. ಅಲ್ಲಿ ಏನ್ ಕಾದಿದೆಯೋ ಏನೋ ಆ ಭಗವಂತನಿಗೆ ಗೊತ್ತು. ಜಯ, ಇನ್ನೊಂದು 3-4 ದಿನ ಫ್ರೆಶ್ ಕಮಿಟ್ಮೆಂಟ್ಸ್ ಯಾವುದು ಇಟ್ಕೊಳ್ಳೋದು ಬೇಡ. ಇರೋ ಅಪಾಯಿಂಟ್ಮೆಂಟ್ಗಳನ್ನ ಕ್ಯಾನ್ಸಲ್ ಮಾಡು. ಆದಿ, ತಡ ಮಾಡೋದು ಬೇಡ. ಎಲ್ಲ ಸರಿಯಾದ ಸಮಯಕ್ಕೆ ಆಗ್ಬೇಕು. ಸರಿ. ಪಾರ್ವತಿ ಅಮ್ಮ, ಸಂಕ್ರಾಂತಿಗೆ ಬೇಕಾಗಿರೋದನ್ನೆಲ್ಲ ಲಿಸ್ಟ್ ಮಾಡ್ಕೊಂಡು ನೀನು ನಮ್ ಜೊತೆನೆ ಹೊರಟ್ಬಿಡಮ್ಮ. ಸರಿ ಅಮ್ಮ. ನಮ್ ಜೊತೆಗೆ ಬರುವಷ್ಟು ಬೆಳೆದು ಬಿಟ್ಲ ಇವಳು. ಮಾಡ್ತೀನಿ ಇವಳಿಗೆ. ಹಲೋ ಸರ್, ನಾನ್ ಸರ್ ಗೋಪಾಲ. ನಾನು ಎಷ್ಟು ಹೇಳಿದ್ರು ಅಮ್ಮನವ್ರು ಕೇಳ್ತಾ ಇಲ್ಲ. ನೀವು ಅವ್ರನ್ನ ಮಾತು ಹೇಳಿ ಸರ್, ಪ್ಲೀಸ್. ನೀವು ತಪ್ಪಾದ ವ್ಯಕ್ತಿ ಕಾಲ್ ಮಾಡಿದ್ದೀರಾ ಗೋಪಾಲ್. ಯಾವುದೇ ಕಾರಣಕ್ಕೂ ಅಮ್ಮ ಆಗಿದ್ಗೇರನ್ನ ನಾನು ದಾಟಲ್ಲ. ಆ ಜಾಗ ನಮ್ಗಾಗ್ಬೇಕು ಅಷ್ಟೇ ಸರ್. ಇನ್ ಮಾತಾಡೋದಕ್ಕೆ ಏನೂ ಇಲ್ಲ. ದಯವಿಟ್ಟು ಫೋನ್ ಇಡಿ. ಏಯ್, ನಿಂತ್ಕೊಳ್ಳೇನು? ಏನೇ ಮಹಾರಾಣಿ ತರ ಹೊರಟ್ಬಿಟ್ಟೆ? ಅಮ್ಮವ್ರು ಹೇಳಿದ್ರು ಮೇಡಮ್. ಅವ್ರೇನೋ ಮಾತಿಗೆ ಹೇಳ್ತಾರೆ ಕಣೆ, ಆದ್ರೆ ನೀನು ಕೆಲಸದವಳಾಗೇ ಇರ್ಬೇಕು ಅನ್ನೋ ಜ್ಞಾನ ನಿನಗಿರ್ಬೇಕು. ಅಲ್ಲ, ಅಷ್ಟೊಂದು ಪಾತ್ರೆ ಬಿದ್ದಿದೆ ಅಡ್ಗೆ ಮನೇಲಿ, ಮೊದ್ಲದನ್ನ ತೊಳೆದಿಡು, ಆಮೇಲೆ ಬರೋದ್ರ ಬಗ್ಗೆ ಯೋಚನೆ ಮಾಡುವಂತೆ. ಏನು ಇನ್ನು ಪೋಸ್ ಕೊಟ್ಕೊಂಡು ನಿಂತಿದ್ಯಾ? ಹೋಗಿ ಪಾತ್ರೆ ತೊಳಿ, ಹೋಗಿ ಅಂದ್ರೆ. ಅಪ್ಪ ಸತ್ಯ, ಅವಳು ಬರೋದನ್ನ ತಡೆದ್ಬಿಟ್ಟೆ. ರಘು, ಹೊರಡೋಕೆಲ್ಲ ವ್ಯವಸ್ಥೆ ಆಗಿದೆ, ನಾವು ಹೊರಡ್ಬೋದು. ಅತ್ತೆ, ನಾನ್ ಬಂದಿದ್ ಲೇಟ್ ಆಯ್ತಾ? ಅರ್ಜೆಂಟಾಗಿ ಬರಕ್ ಹೇಳಿದ್ರಿ? ಹೌದು ಅನುಷ್ಕಾ, ಒಂದು ಹೊಸ ಪ್ರಾಜೆಕ್ಟ್ ಶುರುವಾಗ್ತಿದೆ. ನೀನು ನಮ್ಮ ಮನೆ ಸೊಸೆ ಆಗೋಳು. ಆದ್ರ ಪೂಜೆ ದಿನ ನೀನು ನಮ್ ಜೊತೆ ಇರ್ಬೇಕು ಅನ್ನೋದಕ್ಕೆ ಕರೆದೆ. ಅದೇ ಡಾಕ್ಯುಮೆಂಟ್ಸ್ ಎಲ್ಲ ತಗೊಂಡ್ ಬಾಪ. ಹಾಗೆ ಲಾಯರ್ ಅನ್ನು ಕನ್ಸಲ್ಟ್ ಮಾಡು, ಆಯ್ತಾ? ಹಾಮ, ನಾಟ್ ಟು ವರಿ, ನಾನೆಲ್ಲ ಮಾತಾಡಿದ್ದೀನಿ. ನೀವು ಹೊರಟಿರಿ, ನಾನು ಡಾಕ್ಯುಮೆಂಟ್ಸ್ ಎಲ್ಲ ತಗೊಂಡ್ಬರ್ತೀನಿ. ಸರಿಪ, ಹೊರಡೋಣ. ಗಣಿ, ಬಾರೋ ಗಣಿ. ಯಾವಾಗ್ಲೂ ನನ್ನನ್ನು ಎಲ್ಲೂ ಕರ್ಕೊಂಡು ಹೋಗಲ್ಲ ಅಂತ ಕಂಪ್ಲೇಂಟ್ಸ್ ಹೇಳ್ತಿದ್ಯಲ್ಲ, ಅದಕ್ಕೆ ಇವತ್ತು ನಿನ್ನ ನಮ್ ಜೊತೆ ಕರ್ಕೊಂಡು ಹೋಗ್ತಾ ಇದೀವಿ. ಅಯ್ಯೋ, ಮತ್ತೆ ನನ್ನ ಅಪ್ಪಂಗೆ ಏನು ಹೇಳಿಲ್ಲ.
ಅವ್ರಿಗೆ ಆಗ್ಲೇ ಹೇಳಾಗಿದೆ ಕಣೋ, ಇದು ನಿನಗ್ ಸರ್ಪ್ರೈಸು. ನಿಜವಾಗ್ಲೂ ಎಲ್ಲಿಗೆ ಹೋಗ್ತಿದೀವ ಅಕ್ಕ? ಅದನ್ನು ಸರ್ಪ್ರೈಸು. ಬಾ. ಮತ್ತೆ ಅಕ್ಕ ಬರ್ತಾ ಇಲ್ವಾ? ಅಕ್ಕ ಬರ್ದೇ ಇರ್ತಾಳ, ಅವಳು ಬರ್ತಾಳೆ. ನೀನು ನಮ್ ಜೊತೆ ಬಾ, ಹೊರಡೋಣ. ಅಂಬೆ ತಗೋ ತಿನ್ನು, ಮನೆಗೆ ಹೋಗೋ ದಿನ ಲೇಟ್ ಆಗುತ್ತೆ. ಚಿಕ್ಕ ವಯಸ್ಸಿಂದನೂ ಯಾವತ್ತೂ ನಾನು ನಿನ್ ಮೇಲೆ ಕೋಪ ಮಾಡ್ಕೊಂಡಿರ್ಲಿಲ್ಲ, ಆದ್ರೆ ಇವಾಗ್ಲೇ ತುಂಬಾ ಅಂದ್ರೆ ತುಂಬಾ ಬೇಜಾರ್ ಮಾಡಿಸ್ತಾ ಇದ್ಯಾ. ಲೇ ಅಂಬೆ, ಯಾರೇ ನೀನು? ಅಂಬರೀಷ್ ಅಣ್ಣನ ಅಭಿಮಾನಿ ಕಣೆ, ಈ ಅಮರಣ್ಣಂಗೆ ಯಜಮಾನಿ. ನಾನ್ ಜೈಲಲ್ಲಿ ಇದ್ರು ಮನೆನ ನೀನ್ ಅಚ್ಚುಕಟ್ಟಾಗಿ ನೋಡ್ಕೋತೀಯ ಅನ್ನೋ ಧೈರ್ಯದ ಮೇಲೆ ಇದ್ದೆ ನಾನು. ಆದ್ರೆ ನೀನ್ ಅವತಾರನೋ ನೀನ್ ಆಡ್ತಾರೋ ರೀತಿ ನೋಡಿದ್ರ ತಿನ್ನೋ. ಯಾಕೆ ಹಂಗೆ ಹೇಳ್ಕೊತಾ ಇದ್ಯಾ? ಇಷ್ಟ ಆಗ್ತಿಲ್ವಾ ಬಟ್ಟೆ? ಸರಿ ಆಯ್ತು, ಹಾಳಾಗೋಗ್ಲಿ. ನಿನಗೆ ಯಾವ ಬಟ್ಟೆ ಇಷ್ಟನೋ ಅದನ್ನೇ ತಗೊಳ್ಳುವಂತೆ. ನಡಿ ಅಂಗಡಿಗೆ ಹೋಗೋಣ. ಹತ್ತು ಗಾಡಿ.